ಪ್ರತಾಪ್ ಒಬ್ಬ ನಾಲಾಯಕ್. ಅವನು ಇಲ್ಲಿ ತನಕ ಬಂದಿದ್ದ ದೊಡ್ಡ ವಿಷಯ, ಅವನು ಇಲ್ಲಿಂದ ಮುಂದುವರಿಬಾರ್ದು ಅಂತ ಹೇಳಿ ಸಂಗೀತ ಅವನ ಫೋಟೋವನ್ನು ತೆಗೆದುಕೊಂಡು ಸುಟ್ಟಾಕ್ತಾಳೆ. ಅದು ಬೇಡದಿರೋಂಥ ಕಾರಣವನ್ನು ಕೊಟ್ಟು ಪ್ರತಾಪನ ಈ ಫಿನಾಲೆಯಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಈಗ ಸಂಗೀತ ಮಾಡಿದ್ದಾಳೆ. ಸಂಗೀತ ಮಾತ್ರ ಅಲ್ಲ, ವಿನಯ್ನೂ ಕೂಡ ಇದೇ ಕಾರಣವನ್ನು ಕೊಡ್ತಾನೆ. ಅವನು ಇಲ್ಲಿ ತನಕ ಸಿಂಪತಿಗಳನ್ನು ಗಿಟ್ಟಿಸ್ಕೊಂಡು ಕ್ಯಾಮ್ರಾ ಮುಂದೆ ಒಂದು ಅವತಾರ, ಕ್ಯಾಮ್ರಾ ಹಿಂದೆ ಮತ್ತೊಂದು ಅವತಾರವನ್ನು ತೋರಿಸ್ಕೊಂಡು ಬಂದಿದ್ದಾನೆ. ಇವನು ಕೂಡ ಇಲ್ಲಿಂದ ಮುಂದುವರಿಕೆ ಸರಿ ಇಲ್ಲ. ಇವನು ಯಾವುದೇ ಕಾರಣಕ್ಕೂ ಫಿನಾಲೆಗೆ ಬರಲೇಬಾರ್ದು ಅಂತ ಹೇಳಿ ಈ ಮೂಲಕ ಪ್ರತಾಪನ ನಾಮಿನೇಟ್ ವಿನಯ್ ಮತ್ತು ಸಂಗೀತ ಇಬ್ಬರು ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಎಷ್ಟು ದಿನ ಸಂಗೀತ ಪ್ರತಾಪ್ನ ಬಕೆಟ್ ಹಿಡಿದುಕೊಂಡು ಹೋಗ್ತಾಯಿದ್ದಳು. ಆದರೆ ಈಗ ಹೇಳ್ತಾಳೆ ಅವನು ಇಲ್ಲಿ ಗಂಟ ಬಂದಿರೋದು ದೊಡ್ಡ ವಿಷಯ, ಅವನು ಬರೋದಕ್ಕೆ ಯಾವುದೇ ಕಾರಣಕ್ಕೆ ಅನ್ಫಿಟ್ ಆಗಿದ್ದಾನೆ. ಅವನು ಯಾವ ರೀತಿಯ ಆಟಲ್ಲೂ ಕೂಡ ತೊಡಗಿಸ್ಕೊಂಡಿಲ್ಲ, ಇಲ್ಲಿ ಯಾರ ಜೊತೆ ಬೆರ್ತಿಲ್ಲ, ಯಾರ ಜೊತೆ ಮಾತಾಡಿಸೋದು ಸಹ ಮಾತಾಡೋದಿಲ್ಲ. ಇಂಥ ವ್ಯಕ್ತಿತ್ವ ಇರುವಂಥವನ್ನು ಯಾವುದೇ ಕಾರಣಕ್ಕೂ ಫಿನಾಲೆಗೆ ಬರಬಾರ್ದು ಅಂತೇಳಿ ಅವನ ಫೋಟೋವನ್ನು ಸುಟ್ಟಾಕಿ ಸಂಗೀತ ಮತ್ತು ವಿನಯ್ ಒಂದು ರೀತಿ ಅಟ್ಟಹಾಸವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯ ಇವರ ಬುದ್ಧಿಯನ್ನು ನೋಡಿ ಈಗ ಇಡೀ ಸಾರ್ವಜನಿಕರು ಕ್ಯಾಕರಿಸಿ ಇವರಿಬ್ಬರಿಗೂ ಕೂಡ ಹೋಗಿತಿದ್ದಾರೆ, ವಿನಯ್ಗೆ ಮತ್ತು ಸಂಗೀತಾಗೆ ಅಂತಲೇ ಹೇಳ್ಬೋದು. ಹಾಗಾದರೆ ನೀವೇನಂತೀರಾ ಈ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಿ.